ನಮಸ್ಕಾರ ಬೆಂಗಳೂರು. ನೀವು ಇವಾಗ ನೋಡ್ತಾ ಇರೋದು ರೂಪಿನಗರದಲ್ಲಿರುವ ಬ್ರಹ್ಮರಥೋತ್ಸವದಲ್ಲಿ ನಾವು ಇವಾಗ ಭಾಗಿಯಾಗಿದ್ದೇವೆ. ಸೊ ಇದು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇದೆ. ಕಾಣ್ತಾ ಇರ್ಬೋದು ಜನರು ಎಷ್ಟು ಬಂದಿದ್ದಾರೆ ಅಂತ. ಇದು ರಾತ್ರಿ ಹೊತ್ತಿನ 11 ಗಂಟೆಯ ಮೇಲಿನ ದೃಶ್ಯವಾಗಿರುತ್ತದೆ. ಕಾಣ್ತಾ ಇರ್ಬೋದು ಇಷ್ಟು ಗಂಟೆ ರಾತ್ರಿ ಆದರೂ ಕೂಡ ಜನರು ಎಷ್ಟು ಸೇರಿದ್ದಾರೆ, ಅದರಲ್ಲಿ ನೀವು ಲೆಕ್ಕ ಆಗ್ಬೋದು ಎಷ್ಟು ಜನ ಅಲ್ಲಿ ಸೇರಿದ್ದಾರೆ ಅಂತ, ಮತ್ತು ಇದು ಎಷ್ಟು ಅದ್ಭುತವಾದ ದೃಶ್ಯವಾಗಿರುತ್ತದೆ ಅಂತ. ಸೊ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನೇನು ನಡೆಯುತ್ತದೆ ಅಂತ ಈ ಬ್ರಹ್ಮ ರಥೋತ್ಸವದಲ್ಲಿ. ಸೊ ನೋಡ್ತಾ ಇರಿ. ಇವಾಗ ನೋಡ್ತಾ ಇರ್ಬೋದು ನೀವು ದೇವಸ್ಥಾನದ ಎದುರುಗಡೆ ಇಲ್ಲಿ ದೇವರ ಕುಣಿತವನ್ನು ಇಲ್ಲಿ ನಡೆಸಲಾಗುತ್ತದೆ. ಸೊ ಇದಕ್ಕೆ ಬೇರೆ ಯಾವುದಾದ್ರೂ ಹೆಸರಿದ್ದರೆ ನೀವು ಅದನ್ನು ನನಗೆ ಕಮೆಂಟ್ ಮಾಡ್ಬೋದು. ಇಲ್ಲಿ ಮೆರವಣಿಗೆ ಕೂಡ ಇಲ್ಲಿ ನಡೀತಾ ಇದೆ ಫ್ರೆಂಡ್ಸ್, ನೋಡ್ಬೋದು. ತುಂಬಾ ಮೆರವಣಿಗೆ ಇಲ್ಲಿ ನಡೀತಾ ಇದೆ. ಸೊ ಈ ಮೆರವಣಿಗೆ ಅನ್ನೋದು ಎಷ್ಟು ಗಂಟೆ ರಾತ್ರಿವರೆಗೆ ನಡೀತದೆ ಅಂತ ನಾವು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ದೇವರ ಕುಣಿತ ಕೂಡ ಆಗ್ತದೆ. ಇದಕ್ಕೆ ಬೇರೆ ಯಾವುದಾದ್ರೂ ಹೆಸರಿದ್ದರೆ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಟಮಟೆ ಬೀಟಲ್ಲಿ ಎಷ್ಟು ಜನರು ಖುಷಿಯನ್ನು ಅನುಭವಿಸಿದ್ದಾರೆ. ಸೊ ಇದಾದಮೇಲೆ ನಿಮಗೆ ಮೆರವಣಿಗೆಯನ್ನು ತೋರಿಸ್ಕೊಡ್ತೀನಿ, ಯಾವ ಥರ ಮೆರವಣಿಗೆ ಇರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ ಅಂತ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಮೆರವಣಿಗೆಯಲ್ಲಿ ಮೊದಲನೇ ಇದು ಗಾಡಿ ಆಗಿರುತ್ತದೆ. ನೋಡಿ ಫ್ರೆಂಡ್ಸ್, ಹೂವಿನ ಅಲಂಕಾರವನ್ನು ಎಷ್ಟು ಚಂದವಾಗಿ ಅಲಂಕರಿಸಿದ್ದಾರೆ. ಕಾಣ್ತಾ ಇರ್ಬೋದು ಹುಡುಗರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಮೆರವಣಿಗೆಯನ್ನು ಎಷ್ಟು ಅದ್ಭುತವಾಗಿ ಅಲಂಕರಿಸಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ. ಸೊ ತೋರಿಸ್ತೀನಿ, ನೋಡ್ಕೊಂಡು ಆನಂದಿಸಿ. ನೋಡಿ ದೇವರ ಮೆರವಣಿಗೆ ಪಲ್ಲಕ್ಕಿಯನ್ನು ಎಷ್ಟು ಅದ್ಭುತವಾಗಿ ಅಲಂಕರಿಸಿದ್ದಾರೆ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಹೂವಿನ ಅಲಂಕಾರದಿಂದಾಗಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚಂದವಾಗಿ ಅದ್ಭುತವಾಗಿದೆ ಈ ಮೆರವಣಿಗೆ ದೃಶ್ಯ ಅಂತ ಕಾಣ್ತಾ ಇರ್ಬೋದು. ಹೂವಿನ ಅಲಂಕಾರದಿಂದ ಮಾಡಿದ್ದಾರೆ. ಸೊ ಇವಾಗ ನೋಡ್ತಾ ಇರ್ಬೋದು ಇದು ವೇಷಧಾರಿಗಳು ಬಂದಿದ್ದಾರೆ. ಇಲ್ಲಿ 4-5 ವೇಷಧಾರಿಗಳು ಇಲ್ಲಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ದೇವರ ಪಲ್ಲಕ್ಕಿ ಬರ್ತಾ ಇದೆ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಪಲ್ಲಕ್ಕಿ ಇದಾಗಿರುತ್ತೆ, ಕಾಣ್ತಾ ಇರ್ಬೋದು. ಇದು ಪಲ್ಲಕ್ಕಿ ಹೋಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಪಾತ್ರಧಾರಿ ಬರೋದು ಬಾಕಿ ಇದೆ ಫ್ರೆಂಡ್ಸ್, ಅವನೇ ಹನುಮಂತ. ನೋಡಿ ಫ್ರೆಂಡ್ಸ್, ಹನುಮಂತ ಬಂದ. ನೋಡಿ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀನಿ, ಹತ್ತಿರದಿಂದನೇ ತೋರಿಸ್ತೀನಿ, ನೋಡಿಕೊಂಡು ಆನಂದಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳೆಲ್ಲ ಫೋಟೋ ತಗೊಳ್ತಿದ್ದಾರೆ ಆಂಜನೇಯನ ಜೊತೆಗೆ. ಎಲ್ಲರೂ ಅವರವರ ಖುಷಿಯಲ್ಲಿ ತೊಡಗಿದ್ದಾರೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಚಿಕ್ಕ ಫ್ರೆಂಡ್ಸ್ ಎಲ್ಲ ಹನುಮಂತನ ಜೊತೆ ಫೋಟೋ ತಗೊಳ್ತಿದ್ದಾರೆ. ಸೊ ಇಲ್ಲಿ ನೋಡಿ ಜಾಂಬವಂತ ಕಾಣ್ತಾ ಇದ್ದಾರೆ ನಿಮಗೆ. ಜಾಂಬವಂತನ ಜೊತೆಗೆ ಮರಿಕೋತಿ ಕೂಡ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮರಿಕೋತಿ ನೋಡಿ, ಇವನೇ ಮರಿಕೋತಿ, ಇವನ ಹೆಸರೇ ಮರಿಕೋತಿ ಅಂತ. ಪೋಲಿ ಆಟ ಆಡ್ತಾನೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ. ಕಾಣ್ತಾ ಇರ್ಬೋದು ಇದು 2ನೇ ದೃಶ್ಯವಾಗಿರುತ್ತದೆ. ಈ 2ನೇ ದೃಶ್ಯದಲ್ಲಿ ಇಲ್ಲಿ ಮೆರವಣಿಗೆ ಪಾತ್ರಧಾರಿಗಳು ಇಲ್ಲಿ ಕೂಡಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇವಾಗ. ತುಂಬ ಜನ. ಇದು ಮೆರವಣಿಗೆ ರಥವಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೆರವಣಿಗೆ ದೃಶ್ಯವಾಗಿರ್ತದೆ, ನೋಡ್ತಾ ಇರ್ಬೋದು. ನಿಮಗೋಸ್ಕರ ನಾನು ಇಷ್ಟು ಹೊತ್ತು ರಾತ್ರಿಯನ್ನು ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಮೆರವಣಿಗೆ ಪಾತ್ರಧಾರಿಗಳು. ನೋಡಿ ಫ್ರೆಂಡ್ಸ್, ಹನುಮಂತ ಹೋಗ್ತಾ ಇದ್ದೀನಿ ಎಷ್ಟು ಗಂಭೀರ್ಯವಾಗಿ. ಇಲ್ಲಿ ನೋಡಿ ಜಾಂಬವಂತ ಹೋಗ್ತಾ ಇದ್ದಾರೆ. ಜಾಂಬವಂತನಿಗೆ ಜೈ.
ನೋಡಿ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಮೆರವಣಿಗೆ ಇನ್ನೊಂದು ದೃಶ್ಯವಾಗಿರುತ್ತದೆ. ದೇವಸ್ಥಾನದ ಬಲಭಾಗದಲ್ಲಿ ಇದು ನಡೆಯುತ್ತಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಜನರು ಇಲ್ಲಿ ಬ್ರಹ್ಮರಥೋತ್ಸವವನ್ನು ಆನಂದಿಸಿದ್ದಾರೆ. ತಮಟೆ ಸಡ್ಡಿನಲ್ಲಿ ಅವರ ದೃಶ್ಯವನ್ನು ಹಾಗೂ ನೋಡುತ್ತಿರುವ ದೃಶ್ಯವನ್ನು ಮತ್ತು ಅವರ ಈ ಒಂದು ದಿನದ ಆನಂದವನ್ನು ಅವರು ಅನುಭವಿಸುತ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಪಾತ್ರಧಾರಿಗಳು ತಮ್ಮ ಪಾತ್ರದಲ್ಲಿ ತೊಡಗಿದ್ದಾರೆ. ತಮ್ಮ ನೃತ್ಯದಲ್ಲಿ ಅವರು ತೊಡಗಿದ್ದಾರೆ. ನೋಡುತ್ತಾ ಇರಿ. ಇನ್ನು ಸ್ವಲ್ಪ ಸಮಯದಲ್ಲಿ ಅವರ ನೃತ್ಯವನ್ನು ಆರಂಭಿಸುತ್ತಾರೆ. ನೋಡುತ್ತಾ ಇರ್ಬೋದು. ಸೊ ಕಾಣ್ತಾ ಇರ್ಬೋದು ನಿಮಗೆ ಇವಾಗ ಇಲ್ಲಿ ಟೊಮೆಟೊ ಸರಿನಲ್ಲಿ ಮೆರವಣಿಗೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ಕೊನೆಯ ದೃಶ್ಯವಾಗಿರುತ್ತದೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ